ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಈ ರಾಶಿ ಫಲದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನೋಡಿ, ಒಂದೇ ರಾಶಿಯಲ್ಲಿ ಎಷ್ಟೊಂದು ಜನ ಹುಟ್ಟಿರ್ತಾರೆ, ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಒಂದೇ ಡೇಟ್ ಅಲ್ಲಿ ಹುಟ್ಟಿರ್ತಾರೆ. ಎಲ್ಲರ ಭವಿಷ್ಯ ಒಂದೇ ತರ ಇದೆಯಾ? ಖಂಡಿತವಾಗ್ಲೂ ಇರಲ್ಲ. ಆಮೇಲೆ ಎಷ್ಟೊಂದು ಜನರ ಜಾತಕದಲ್ಲಿ ಗಜಕೇಸರಿ ಯೋಗ, ರಾಜಯೋಗ, ಮಾಳವ್ಯ ಯೋಗ, ಭದ್ರ ಯೋಗಗಳೆಲ್ಲ ಇರುತ್ತೆ. ಯಾಕೆ ಮತ್ತೆ ಅವ್ರ ಜೀವನದಲ್ಲಿ ಏನು ಬದಲಾವಣೆ ಇರಲ್ಲ? ಯಾಕೆ ಅಂತಂದ್ರೆ ನಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ, ಬರ್ತ್ ಡೇಟ್ ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ. ಅವಾಗ ಅಸ್ತವನ್ನ ನಾವು ಜಾತಕಕ್ಕೆ ಮ್ಯಾಚ್ ಮಾಡ್ಬೇಕು. ಇದು ಒಂದು ನಾನು ಯೂಶುವಲ್ ಇದನ್ನೇ ಮಾಡ್ತೀನಿ. ಯಾಕೆಂತಂದ್ರೆ ತುಂಬಾ ಜನದ ಬರ್ತ್ ಟೈಮ್ ಕರೆಕ್ಟ್ ಇರಲ್ಲ, ಡೇಟು ಕರೆಕ್ಟ್ ಇರಲ್ಲ. ಹಸ್ತದಲ್ಲಿ ಇರುವಂತಹ ರೇಖೆಗಳು, ಫಾರ್ ಎಕ್ಸಾಂಪಲ್ ಗಜಕೇಸರಿ ಯೋಗ ಇದೆ ಅನ್ಕೊಳ್ಳಿ. ಗಜಕೇಸರಿ ಯೋಗ ಹಸ್ತದಲ್ಲಿ ಗುರುಪರ್ವ ಗುರು ರೇಖೆಗಳು ಹೇಗಿದೆ ಅಂತೇಳಿ ಮ್ಯಾಚ್ ಮಾಡ್ಬೇಕು. ಹಾಗೇನೆ ನೋಡಿ, ಈಗ ವರ್ಷ ಫಲವನ್ನು ನೋಡುವಾಗಲೂ ಅಷ್ಟೇ 10 ಬೆರಳುಗಳಿಂದ ನಮ್ಮ ರಾಶಿಗಳನ್ನ ನಾವು ಲೆಕ್ಕಾಚಾರ ಮಾಡಬಹುದು. ಹಸ್ತದಲ್ಲಿ ಕೂಡ ರಾಶಿಗಳಿದೆ, ಹಸ್ತದಲ್ಲೂ ಕೂಡ ಗ್ರಹಗಳಿದೆ. ಏನ್ ಜಾತಕದಲ್ಲಿದೆಯೋ ಅದು ಹಸ್ತದಲ್ಲೂ ಇರುತ್ತೆ. ಹಸ್ತವನ್ನ ಕರೆಕ್ಟ್ ಆಗಿ ಮ್ಯಾಚ್ ಮಾಡಬೇಕು. ಇದು ನಾಡಿ ಜ್ಯೋತಿಷ್ಯ, ಚೈನೀಸ್ ಪಾಮಿಸ್ಟ್ರಿ, ಇಂಡಿಯನ್ ಪಾಮಿಸ್ಟ್ರಿ, ವೆಸ್ಟರ್ನ್ ಪಾಮಿಸ್ಟ್ರಿ ಎಲ್ಲದನ್ನು ಸೇರಿಸಿ ಒಂದು ವಿಶೇಷವಾಗಿರೋ ಪದ್ಧತಿ ಇದು. ಇದನ್ನ ನಾ ಹಿಂದೆ ಕೂಡ ತುಂಬಾ ಜನ ಮಾಡ್ತಾ ಇದ್ರು. ಈ ರೀತಿಯಲ್ಲಿ ಜಾತಕವನ್ನು ನೋಡಿದಾಗ ವಿವಾಹ ಯಾವಾಗ ಆಗುತ್ತೆ, ಉದ್ಯೋಗ ಪ್ರಾಪ್ತಿ ಯಾವಾಗ ಆಗುತ್ತೆ, ಸಾಲದಿಂದ ನೀವು ಯಾವಾಗ ಹೊರಗಡೆ ಬರ್ತೀರಿ ಕ್ಲಿಯರ್ ಆಗಿ ಹೇಳ್ಬೋದು. ಯಾಕೆ ಸಾಲದಿಂದ ಹೊರಗಡೆ ಬರೋದಾದ್ರೆ ಧನರೇಖೆ ಯಾವ ಏಜ್ ಅಲ್ಲಿ ಫಾರ್ಮ್ ಆಗಿದೆ ನೋಡ್ಕೊಂಡು ಅದನ್ನು ಜಾತಕಕ್ಕೆ ಮ್ಯಾಚ್ ಮಾಡಿ ಅಲ್ಲಿಂದ ಬೇರೆ ಬೇರೆ ಗ್ರಹಗಳ ದೃಷ್ಟಿಯನ್ನ ನೋಡ್ಕೊಂಡು ಬಹಳ ಸುಲಭವಾಗಿ ಹೇಳ್ಬೋದು. ಈ ಪದ್ಧತಿಯನ್ನ ಅನುಸರಿಸಿ ನಾನು ಯಾವಾಗಲೂ ಕೂಡ ಭವಿಷ್ಯವನ್ನು ಹೇಳ್ತೀನಿ. ಸೊ ಈ ರೀತಿ ನೋಡ್ಬೇಕಾದ್ರೆ ನೀವು ಭೈರವಿ ಆಸ್ಟ್ರೋದಲ್ಲಿ ನೀವು ನನ್ನನ್ನ ಕನ್ಸಲ್ಟೇಷನ್ ತಗೊಳ್ಬಹುದು. ಧನಸ್ಸು ರಾಶಿ 2026 ಮೇ 24ನೇ ತಾರೀಕಿನ ನಂತರದಲ್ಲಿ ಧನುಸು ರಾಶಿಯಲ್ಲಿ ಜನಿಸಿದಂತವರಿಗೆ ಪಾಸಿಟಿವ್ ನೆಗೆಟಿವ್ ಏನೆಲ್ಲ ಇದೆ ಅಂತ ನಾವು ಅಬ್ಸರ್ವ್ ಮಾಡಿ ನೋಡೋದಾದ್ರೆ, ಸಪ್ತಮದಲ್ಲಿರುವಂತಹ ಶುಕ್ರ ಮತ್ತು ಗುರುಗ್ರಹಗಳು ವಿವಾಹಕ್ಕೆ ಶುಭ ಸಂಕೇತವಾಗಿದ್ದಾವೆ. ಇಲ್ಲಿ ಬಂದು ಹಸ್ತದಲ್ಲಿ ನಾವು ಗುರುವಿನ ಸ್ಥಾನ, ಶುಕ್ರನ ಸ್ಥಾನ, ನಿಮ್ಮ ಏಜ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. 7 ವರ್ಷಗಳಿಗೆ ಅದನ್ನ ಟಿಕ್ ಮಾಡ್ತಾ ಹೋಗ್ಬೇಕು. ಹ್ಯಾಂಡಿಲ್ ನೋಡಿದಾಗ ನಿಮ್ಮ ಏಜ್ ಸಿಗುತ್ತೆ. ಆ ಏಜ್ಗೆ ಶುಕ್ರನ ಟಚ್ ಆಗಿದ್ದಾನ, ನಿಮ್ಮ ಟ್ರಾನ್ಸಿಟ್ ಅಲ್ಲಿ ಗೋಚಾರದಲ್ಲಿ ಶುಕ್ರ ಬಂದಿದ್ದಾನ, ನಿಮ್ಮ ಒಂದು ದಶೆಯಲ್ಲಿ ಬಂದ ಎಲ್ಲ ಪಾಯಿಂಟ್ ಟು ಪಾಯಿಂಟ್ ನೋಟ್ ಮಾಡಿ ಈಸಿಯಾಗಿ ಹೇಳ್ಬೋದು ನಿಮಗೆ ಮದುವೆ ಆಗತ್ತೆ ಅಂತೇಳಿ. ಈ ಒಂದು ಸಾಧ್ಯತೆ ಹ್ಯಾಂಡ್ ನೋಡದಲ್ಲಿ ಹೇಳೋಕ್ ಸಾಧ್ಯನೇ ಇಲ್ಲ. ಇದರಿಂದ ನಿಮ್ಗೆ ವಿವಾಹದ ಪ್ರಾಪ್ತಿ ಖಂಡಿತವಾಗ್ಲೂ ಹೇಳ್ಬೋದು. ನಾನು ಯೂಶುವಲ್ ಆಗಿ ಪ್ರಶ್ನೆಯನ್ನು ಕೂಡ ಹಸ್ತಕ್ಕೆ ಮ್ಯಾಚ್ ಮಾಡ್ತಾ ಇದ್ದೀನಿ. ಇದೊಂದು ಜೈನ ಪದ್ಧತಿ. ಅದು ಈ ತರ ಮಾಡಿ 100% ಹೇಳಬಹುದು ವಿವಾಹ ಪ್ರಾಪ್ತಿ ಅಂತ. ಧನುಸು ರಾಶಿಯವರಿಗೆ ವಿವಾಹ ಪ್ರಾಪ್ತಿ ಯೋಗ ಇದೆ, ಉತ್ತಮವಾಗಿರೋ ಸಂಬಂಧ ಬರುತ್ತೆ. ಮ್ಯಾರಿಟಲ್ ಲೈಫ್ ಅಲ್ಲಿ ಇಶ್ಯೂಸ್, ಜಗಳಗಳಿದ್ದು ಕೋರ್ಟ್ ತನಕ ಹೋಗಿ ಗಂಡ ಹೆಂಡತಿ ದೂರ ಆಗಿದ್ರು ಕೂಡ ಸರಿ ಆಗಬಹುದು. ಈ ಸಾಧ್ಯತೆಗಳಿರುತ್ತೆ. ಸಪ್ತಮದಲ್ಲಿ ಗುರುಗ್ರಹ ಬರೋದ್ರಿಂದ, ಶುಕ್ರ ಗ್ರಹ ಬರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿರೋರಿಗೆ ಒಂದು ನೇಮ್ ಫೇಮಸ್ ಸಿಗುತ್ತೆ. ಆಮೇಲೆ ಸಪ್ತಮ ನಿಮ್ಮ ಒಂದು ಲೈಫ್ ಪಾರ್ಟ್ನರ್ಗೆ ಬಹಳ ಒಳ್ಳೆಯದು. ಷಷ್ಠಾಧಿಪತಿ ಸಪ್ತಮಕ್ಕೆ ಬಂದಾಗ ಕಿರಿಕಿರಿಗಳಾಗತ್ತೆ, ಬಟ್ ನಿಮ್ಮ ಲೈಫ್ ಪಾರ್ಟ್ನರ್ ಅಭಿವೃದ್ಧಿ ಹೊಂದುತ್ತಾರೆ. ಧನುಸು ರಾಶಿ ಹುಟ್ಟಿದಂತವರಿಗೆ ನಿಮ್ಮ ಲೈಫ್ ಪಾರ್ಟ್ನರ್ಗೆ ಜಾಬ್ ಸಿಗತ್ತೆ, ನಿಮ್ಮ ಲೈಫ್ ಪಾರ್ಟ್ನರ್ಗೆ ಹಣದ ಅನುಕೂಲ ಆಗುತ್ತೆ. ಚತುರ್ಥ ಭಾವಾಧಿಪತಿ ಚತುರ್ಥದಲ್ಲಿ 3ನೇ ಮನೆ ಅಧಿಪತಿ, 2ನೇ ಮನೆ ಅಧಿಪತಿ, 4ನೇ ಮನೆಯಿಂದ ಒಂದು ಪ್ರಾಪರ್ಟಿನ ಸೇಲ್ ಮಾಡ್ಬೇಕು ಅಂತ ನೀವು ಅನ್ಕೊಂಡಿರ್ತೀರ. ಬಹಳ ದಿನದಿಂದ ವೆಯ್ಟ್ ಮಾಡಿರ್ತೀರ, ಸೇಲ್ ಆಗಿರಲ್ಲ. ಈ ಟೈಮಲ್ಲಿ ಸೇಲ್ ಮಾಡೋಕೆ ಅವಕಾಶ ಸಿಗತ್ತೆ. ಪಂಚಮದಲ್ಲಿ ಕುಜಗ್ರಹ ಇರೋದ್ರಿಂದ ನಿಮ್ಮ ಮಕ್ಕಳುಗಳು ಪ್ರಾಪರ್ಟಿ ಖರೀದಿ ಮಾಡ್ತಾರೆ, ನಿಮ್ಮ ಮಕ್ಕಳ ವಿವಾಹ ಪ್ರಾಪ್ತಿ ಆಗುತ್ತೆ. ಎಸ್ಪೆಷಲಿ ನಿಮ್ಗೆ ಹೆಣ್ಣು ಮಕ್ಕಳಿದ್ರೆ ಅವ್ರಿಗೆ ಸಂಬಂಧ ಹುಡುಕ್ತಿದ್ರೆ ಮದುವೆಗಳಾಗುತ್ತೆ. 6ನೇ ಮನೆಯಲ್ಲಿರುವಂತಹ ಸೂರ್ಯ ಮತ್ತು ಬುಧ ಗ್ರಹಗಳಿಂದ ಶತ್ರುಗಳ ಮೇಲೆ ನೀವು ವಿಜಯ ಸಾಧಿಸ್ತೀರಾ. ಕೋರ್ಟ್ ಕೇಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಶತ್ರುಗಳ ಮೇಲೆ ವಿಜಯ ಸಾಧಿಸುವಂತ ಸಾಧ್ಯತೆ ಇರುತ್ತೆ. ಈ ಟೈಮಲ್ಲಿ ನೀವು ಸೆಟಲ್ಮೆಂಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೆಟಲ್ಮೆಂಟ್ ಅಲ್ಲಿ ನಿಮ್ ಪರವಾಗಿ ಆಗೋ ಸಾಧ್ಯತೆ ಇರುತ್ತೆ. ಎನಿ ಕೈಂಡ್ ಆಫ್ ಇಶ್ಯೂಸ್ ಏನೇ ಇದ್ರು ಸಹ ಮಾತಿನಲ್ಲಿ ಬಗೆಹರಿಸುವ ಸಾಧ್ಯತೆ ಇದ್ರೆ ಅದನ್ನ ಅಹಂಕಾರದಿಂದನೋ ಈಗೋಗೋಸ್ಕರ ಅದನ್ನ ಮುಂದೆ ತಗೊಂಡು ಹೋಗ್ಬೇಡಿ. ಅಲ್ಲಿ ಸ್ಟಾಪ್ ಮಾಡಿ, ಫುಲ್ ಸ್ಟಾಪ್ ಇಟ್ಬಿಡಿ. ಸೆಟಲ್ಮೆಂಟ್ಗಳಿಗೆ 100 ಅವಕಾಶಗಳಿವೆ ಮಾಡ್ಕೊಳ್ಳೋದ್ರಿಂದ. ಈ ಟೈಮಲ್ಲಿ ಧನುಸು ರಾಶಿಯವರಿಗೆ ಸೆಟಲ್ಮೆಂಟ್ ನ ಅವಕಾಶ ಇದ್ರೆ ಖಂಡಿತ ಮಾಡ್ಕೊಳ್ಳಿ, ನಿಮಗೆ ಅನುಕೂಲಗಳಾಗುತ್ತೆ. ನವಮ ಭಾವದಲ್ಲಿರುವಂತಹ ಕೇತು ತಂದೆ ಯಾರದಲ್ಲಿ ಸ್ವಲ್ಪ ಏರುಪೇರನ್ನ ಕ್ರಿಯೇಟ್ ಮಾಡಬಹುದು, ಮತ್ತೆ ನಿಮ್ಮನ್ನ ದುಶ್ಚಟಗಳಿಗೆ ನಿಮ್ಮ ಮನಸ್ಸನ್ನ ಸೆಳೆಯುವ ಸಾಧ್ಯತೆ ಧನುಸು ರಾಶಿಯವರಿಗೆ ಹೆಚ್ಚಾಗಿ ಇರುತ್ತೆ. ಇಷ್ಟು ವಿಚಾರಗಳು ಧನುಸು ರಾಶಿಯವರಿಗೆ ಸಮಸ್ಯೆ ಇದ್ದು.